Good morning, everyone. So, I'm starting my day now. Just to brush ಮಾಡಿ ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗ್ತಾ ಇದ್ದೀನಿ. ಇಟ್ಸ್ ನಾವು 8:40. ತುಂಬ ಲೇಟ್ ಆಗಿತ್ತು ಬಿಕಾಸ್ ನಿನ್ನೆ ಚಟ್ನಿ ಮಾಡಿ ಸುಸ್ತಾಗಿತ್ತು. ಸೊ ಕ್ಯಾಚ್ ಯು ಅಪ್ ಲೇಟರ್. ನಾನು ಋಷಿಕೇಶಲ್ಲಿರೋ ಸಾಯಿ ಘಾಟ್ಗೆ ಹೋಗ್ತಾ ಇದ್ದೀನಿ. ಸಾಯಿ ಘಾಟ್ ಅಂತ ಒಂದು ಚಿಕ್ಕದೊಂದು ಘಾಟ್ ಇದೆ. ಸೊ ಅಲ್ಲಿ ಜನ ಜಾಸ್ತಿ ಇರಲ್ಲ. ಆನ್ ದ ವೇ ಒಂದು ನಲ್ಲಿಕಾಯಿ ಮರ ಇತ್ತು, 2-3 ನಲ್ಲಿಕಾಯಿ ಕೂಡ ಕಾಣಿಸ್ತಾ ಇತ್ತು. ಬಟ್ ಅಷ್ಟು ಎತ್ತರಕ್ಕೆ ಹೋಗಿ ತೊಗೊಳಕ್ಕಾಗಲಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ ಪೇಂಟಿಂಗ್ಸ್ ನೋಡ್ಬೋದು ನೀವು ಆನ್ ದ ವೇ ಸಾಯಿ ಘಾಟಿಗೆ ಹೋಗ್ಬೇಕಾದ್ರೆ. ಆನ್ ದ ವೇಲಿ ಒಂದು ಒಳ್ಳೆ ಟೆಂಪಲ್ ಕಾಣಿಸ್ತು, ಓಪನ್ ಆಗಿ ಕೂಡ ಇತ್ತು. ನೋಡೋಣ ಏನು ಟೆಂಪಲ್ಲು. ಬೆಳಗ್ಗೆ ಮುಂಚೆ ಹೆಂಗೋ ತಿಂಡಿನೂ ತಿಂದಿಲ್ಲ, ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋದೆ. ಮೈ ಗಾಡ್, ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದಲ್ಲ, ಉಪ್ಪರ್ ಅಂದ್ರೆ ಆಗ್ತದೆ. ಓ ಮೈ ಗಾಡ್, ಸೋ ಬ್ಯೂಟಿಫುಲ್. ದಿಸ್ ಇಸ್ ಮೈ ಮಾರ್ನಿಂಗ್ ವ್ಯೂ. ನನಗೆ ಇದೇ ದೇವಸ್ಥಾನದಲ್ಲಿದ್ದ ಒಬ್ಬರು ಪಂಡಿತರು ಬಂದು ನಾಮ ಹಾಕಿ 500 ರೂಪಾಯಿ ದುಡ್ಡು ಕೊಡು ಅಂತ ಕೊಟ್ಕೊಂಡಿದ್ರು. ದುಡ್ಡಿಲ್ಲ ಅಂತ ಹೇಳಿದ್ಕೆ ಫೋನ್ಪೇ ಮಾಡು ಅಂತ ಹೇಳಿದ್ರು. ಅದು ಏನೋ ಪರ್ಸಲ್ಲಾರು 100 ರೂಪಾಯಿ ಕೊಟ್ಟು ಈಚೆ ಬಂದುಬಿಟ್ಟೆ. ಆಮೇಲೆ ಯಾಕೋ ನೋಡಿದ್ರೆ ಏನು ಬೊಟ್ಟು ಹಾಕಿದ್ರೆ ಅದ್ರ ಮೇಲ್ಗಡೆ ನಾನು ಹೊಸ ಕ್ಯಾಪ್ ಹಾಕೋಬಿಟ್ಟಿದ್ದೀನಿ. ಸೊ ಇವಾಗಲೇ ರಿಯಲೈಸ್ ಆಗಿಲ್ಲ, ಸ್ವಲ್ಪ ಬಿಟ್ಟು ನಂಗೆ ರಿಯಲೈಸ್ ಆಯಿತು. ಇವಾಗ ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಸ್ವಲ್ಪ ಟೈಮ್ ಋಷಿಕೇಶಲ್ಲೇ ಇರೋ ಪ್ಲ್ಯಾನ್ ಇರೋದ್ರಿಂದ ತೊಳಿಯೋಕ್ಕೆ ಎಲ್ಲ ಭಾರಿ ಕಷ್ಟ ಆಗುತ್ತೆ. ಸೊ ಹಾಗೆ ಹೊರಟೆ. ನೆಕ್ಸ್ಟ್ ಏನು ಮಾಡೋದು, ಎಲ್ಲಿ ಹೋಗೋದು ಅಂತ ಇನ್ನೊಂದ್ಸಲ ವ್ಯೂನ ನೀಟಾಗಿ ಕ್ಯಾಪ್ಚರ್ ಮಾಡಿಕೊಡ್ತಾ ಇದ್ದೀನಿ. ಹಿಂಗೆ ನೋಡ್ಬೇಕಂದ್ರೆ ಇನ್ನೊಂದು ಬ್ಯೂಟಿಫುಲ್ ಆಗಿರೋ ಶಿವಲಿಂಗ ಇತ್ತು. ಮೋಸ್ಟ್ಲಿ ಶಿವಲಿಂಗಸ್ ನಮ್ಗೆ ಈ ಕಡೆ ಎಲ್ಲ ಈ ಥರ ಫೋಟೋ ತಗೊಳಕ್ಕೆ ಸಿಗೋದೇ ಕಷ್ಟ. ಇನ್ನೂ ಒಂದು ಸ್ವಲ್ಪ ನೋಡ್ಬೇಕಾದ್ರೆ ಇನ್ನೂ ಒಂದು ಶಿವಲಿಂಗ ಆಯಿತು. ಸುಮಾರು ಶಿವಲಿಂಗಗಳು, ದೇವರುಗಳೆಲ್ಲ ಒಂದು ಸ್ವಲ್ಪ ನಿಮ್ಗೇನು ಒಂದು 500 ಮೀಟರ್ಸಿಗೆ ಒಂದೊಂದು ದೇವಸ್ಥಾನ ಆಗ್ತದೆ. ಹೆಂಗೆ 500 ಮೀಟ್ರಿಗೆ ಒಂದೊಂದು ದೇವಸ್ಥಾನ ಸಿಗುತ್ತೋ ಹಾಗೆ 5 ಮೀಟ್ರಿಗೆ ಒಂದೊಂದು ಮಂಗಗಳು ಸಿಗುತ್ತೆ. ಎಷ್ಟು ಕೋತಿಗಳಿತ್ತು ಅಂದರೆ ಎಲ್ಲಿ ನೋಡಿದ್ರು ಅಲ್ಲೆಲ್ಲ ಕೋತಿಗಳು. ಎಷ್ಟು ದೊಡ್ಡ ದೇವಸ್ಥಾನ ಇದೆ. ಇಲ್ಲಿಂದ ಡೈರೆಕ್ಟಾಗಿ ನಾನು ಸಾಯಿ ಘಾಟಿಗೆ ಹೋಗ್ಬೋದಿತ್ತು. ಬಟ್ ನನಗೆ ಅಲ್ಲಿ ಪಂಡಿತರು ಇಲ್ಲ, ಇಲ್ಲಿಂದ ಹೋಗಂಗಿಲ್ಲ, ನೀವು ಸುತ್ತಾಕೊಂಡು ಹೋಗಬೇಕು ಅಂತ ಹೇಳಿ ಹೊರಗಡೆ ಕಳಿಸಿದ್ರು. ಈ ದೊಡ್ಡ ದಾರಿಲಿ ಹೋಗಿ ಸಾಮಾನ್ಯ ಒಂದು 15 to 20 ಮಿನಿಟ್ಸ್ ವಾಕ್ ಮಾಡಿದ್ದೀನಿ ಖಾಲಿ ಹೊಟ್ಟೆಲಿ. ಹಸು ಬಂತು, ಸಾಯೋಷ್ಟು ಆಗ್ತಾಯಿತ್ತು. ಇಷ್ಟು ಕಷ್ಟಪಟ್ಟು ನಡೆದಿದ್ದಕ್ಕೆ ಇಲ್ಲಿಗೆ ಬಂದಮೇಲೆ ಸಾರ್ಥಕ ಅನಿಸ್ತು. ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿದ್ರೆ, ಮೇ ಬಿ ನಾನು ಹೋಗಿರೋ ಸೀಸನ್ ಹಾಗಿತ್ತು ಅನಿಸುತ್ತೆ. ತಣ್ಣಗೆ ಗಾಳಿ, ತಣ್ಣಗಿರೋ ನೀರು, ಮೇಲಿಂದ ಸನ್ರೈಸ್ ಆಗ್ತಾಯಿತ್ತು. ವಾಟ್ ಅ ಕಾಂಬಿನೇಷನ್. ಇಲ್ಲಿಗೆ ಬಂದಮೇಲೆ ಅನ್ನಿಸ್ತು, ಅಂದರೆ ಈ ಪ್ಲೇಸಿಗೆ ಬಂದಮೇಲೆ ನನಗನ್ನಿಸ್ತು, ವಾವ್, ಸೋಲೋ ಯಾಕೆ ಬರಬೇಕು ಅಂತ ಹೇಳ್ತಾರಲ್ಲ, ಯಾಕೆ ಬರಬೇಕು ಅಂತ ನನಗೆ ಈ ಪ್ಲೇಸಿಗೆ ಬಂದಮೇಲೆ ಅನ್ನಿಸ್ತು. ಬಿಕಾಸ್ ನಾವು ಫ್ರೆಂಡ್ಸ್ ಜೊತೆ ಬಂದರೆ ಏನು ಮಾಡ್ತೀವಿ, ಎಲ್ಲ ಕುತ್ಕೊಂಡು ಮಾತಾಡ್ತೀವಿ, ನಾವು ಫೋಟೋಸ್ ತಗೋತೀವಿ, ಏನೋ ಒಂದು ಮಾಡ್ತಿರ್ತೀವಿ. ಬಟ್ ಒಬ್ಬರೇ ಬಂದಾಗ ನಿಮ್ಗೆ ಯಾರೂ ಕಂಪ್ನಿ ಇರಲ್ಲ, ನಿಮ್ಗೇನು ಮಾಡಬೇಕು ಅಂತಲೂ ಗೊತ್ತಿರಲ್ಲ. ನೀವು ಸುಮ್ಮನೆ ಆ ಸಿಚುವೇಶನಿಗೆ ನಿಮ್ಗೇನು ಮಾಡಬೇಕು ಅನಿಸುತ್ತೆ ಅದನ್ನು ಮಾಡ್ತೀರಾ. ಯಾರೋ ಗೊತ್ತಿಲ್ಲದವ್ರ ಹತ್ರ ಏನೋ ಮಾತಾಡ್ತೀರಾ. ಚೆನ್ನಾಗಿದೆ, ತಣ್ಣಗಿದೆ ನೀರು. 9 o'clock. ಯಾರೂ ಬಿಲೀವ್ ಮಾಡಲ್ಲ ಈ 9 o'clock ಅಂದರೆ. ಅವೆಲ್ಲ 6 o'clock ಥರ ಇರುತ್ತೆ. ಅಷ್ಟೇ ಇವತ್ತಿಗೆ. ಓಕೆ, ಬಾಯ್.